ಕೇರಳದಾದ್ಯಂತ ಸಂಚಲನ ಸೃಷ್ಟಿಸಿದ ಕಮ್ಯುನಿಸ್ಟ್ ಮುಖಂಡನ ಕಣ್ಣೀರು. ವಿವಾಹಿತ ಮುಸ್ಲಿಂ ವ್ಯಕ್ತಿಯಿಂದ ಮಗಳನ್ನ ರಕ್ಷಿಸಲು ತಂದೆಯ ಅಳಲು. ಲವ್ ಜಿಹಾದ್ ಪಾಶದಲ್ಲಿ ಸಿಪಿಎಂ ನಾಯಕನ ಪಾರ್ಶ್ವವಾಯು ಪೀಡಿತ ಮಗಳು. ಕೇರಳದಾದ್ಯಂತ ಕಮ್ಯುನಿಸ್ಟ್ ನಾಯಕನ ಕಣ್ಣೀರು ಸಂಚಲನ ಸೃಷ್ಟಿಸಿದ್ದು, ಲವ್ ಜಿಹಾದ್ ಪಾಶದಲ್ಲಿ ಸಿಲುಕಿರುವ ತನ್ನ ಮಗಳನ್ನ ರಕ್ಷಿಸಲು ಗೋಗರೆಯುತ್ತಿದ್ದಾರೆ. ಕಾಸರಗೋಡಿನ ಉದುಮದಲ್ಲಿ ಈ ಘಟನೆ ನಡೆದಿದ್ದು, ಕಮ್ಯುನಿಸ್ಟ್ ನಾಯಕ ಭಾಸ್ಕರನ್ ಅವರು ಮುಸ್ಲಿಂ ವಿವಾಹಿತನೊಬ್ಬ ತನ್ನ ಮಗಳ ತಲೆ ಕೆಡಿಸಿ ಆಕೆಯನ್ನ ತನ್ನ ವಿರುದ್ಧವೇ ಎತ್ತಿಕಟ್ಟಿರುವ ಬಗ್ಗೆ ಕಣ್ಣೀರಿಡುತ್ತಿದ್ದಾರೆ. ಅಪಘಾತವೊಂದರಲ್ಲಿ ಸೊಂಟದ ಕೆಳಭಾಗದಿಂದ ಸಂಪೂರ್ಣವಾಗಿ ಸ್ವಾಧೀನ ಕಳೆದುಕೊಂಡಿರುವ ತಮ್ಮ ವಿಚ್ಛೇದಿತ ಪುತ್ರಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ನಕಲಿ ವೈದ್ಯ ರಶೀದ್ ಎಂಬುವನು ಬಂದಿದ್ದು, ಆತ ತಮ್ಮ ಮಗಳ ತಲೆಕೆಡಿಸಿ ತಂದೆಯ ವಿರುದ್ಧವೇ ಎತ್ತಿಕಟ್ಟಿದ್ದಾರೆ. ಹಾಗಾಗಿ ಆತನ ಬಲೆಗೆ ಬಿದ್ದಿರುವ ಆಕೆಯನ್ನ ರಕ್ಷಿಸುವಂತೆ ಸಿಪಿಎಂ ನಾಯಕ ಪಿವಿ ಭಾಸ್ಕರನ್ ಅವರು ಕಣ್ಣೀರಿಡುತ್ತಿದ್ದಾರೆ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ಸೊಂಟದ ಕೆಳಗಿನ ಭಾಗವನ್ನು ಸಂಪೂರ್ಣ ನಿಯಂತ್ರಣ ಕಳೆದುಕೊಂಡಿರುವ ಭಾಸ್ಕರನ್ ಅವರ ಪುತ್ರಿ ಸಂಗೀತಾಳ ಚಿಕಿತ್ಸೆಗಾಗಿ ಭಾಸ್ಕರನ್ ಅವರು 50 ಲಕ್ಷಕ್ಕೂ ಹೆಚ್ಚು ಮೊತ್ತವನ್ನು ಖರ್ಚು ಮಾಡಿದ್ದಾರೆ. ಇದೇ ಸಮಯದಲ್ಲಿ ಎಂಟ್ರಿ ಆಗಿದ್ದ ರಶೀದ್ ಆರಂಭದಲ್ಲಿ ನಕಲಿ ವೈದ್ಯ ಎನ್ನುವುದು ತಮಗೆ ತಿಳಿದಿರಲಿಲ್ಲ ಎಂದಿರುವ ಭಾಸ್ಕರನ್, ಮನೆಯಲ್ಲಿ ಪತ್ನಿ ಮಕ್ಕಳು ಇದ್ದರೂ ಸಂಪೂರ್ಣವಾಗಿ ನಿತ್ರಾಣವಾಗಿರುವ ನನ್ನ ಮಗಳನ್ನ ಆತ ಇಷ್ಟಪಟ್ಟಿದ್ದಾನೆ. ಆದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಯೂ ಮಗಳು ಇಲ್ಲ. ಅವಳು ಸಂಪೂರ್ಣವಾಗಿ ಆತನ ಸ್ವಾಧೀನಕ್ಕೆ ಒಳಗಾಗಿದ್ದಾಳೆ. ಅವನಿಗೆ ಬೇಕಿರುವುದು ನನ್ನ ಮಗಳ ಇನ್ಶೂರೆನ್ಸ್ ಹಣ, ಆದರೆ ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ ಎಂದಿದ್ದಾರೆ. ಭಾಸ್ಕರನ್ ಅವರು ಸಿಪಿಎಂ ನಾಯಕ ಆಗಿರುವ ಕಾರಣ ಈ ವಿಷಯ ಬೆಳಕಿಗೆ ಬರುತ್ತಿರಲಿಲ್ಲ. ಆದರೆ ವಿವಾಹಿತನಾಗಿರುವ ಆ ಮುಸ್ಲಿಂ ವ್ಯಕ್ತಿಯ ಉದ್ದೇಶ ತಿಳಿದಿರುವ ಕಾರಣದಿಂದ ಅವರು ತಮ್ಮ ಪುತ್ರಿಯನ್ನು ಆತನಿಂದ ದೂರ ಇರುವಂತೆ ಹೇಳಿದಾಗ ಸಂಗೀತಾ ಅವರು ಪತ್ರವೊಂದನ್ನು ಬರೆದು ತಮ್ಮ ತಂದೆಯ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಕಾರಣದಿಂದ ವಿಷಯ ಬೆಳಕಿಗೆ ಬಂದಿದೆ. ಈ ಪತ್ರದಲ್ಲಿ ಸಂಗೀತಾ ಅವರು, ನಾನು ಮುಸ್ಲಿಂ ವ್ಯಕ್ತಿಯನ್ನ ಮದುವೆಯಾಗುವ ಇಚ್ಛೆ ವ್ಯಕ್ತಪಡಿಸಿದ್ದರಿಂದ ನನ್ನ ಕುಟುಂಬದವರು ಕೂಡಿ ಹಾಕಿ ಚಿತ್ರಹಿಂಸೆ ನೀಡುತ್ತಿರುವುದಾಗಿ ಹೇಳಿದ್ದಾರೆ. ನಾನು ಈಗ ಗೃಹ ಬಂಧನದಲ್ಲಿದ್ದೇನೆ. ನನಗೆ ಸರಿಯಾದ ಚಿಕಿತ್ಸೆ ನೀಡಲಾಗುತ್ತಿಲ್ಲ. ವಿಚ್ಛೇದನದ ನಂತರ ನನ್ನ ತಂದೆ ಮತ್ತು ಸಹೋದರ ಜೀವನಾಂಶವಾಗಿ ಪಡೆದ ಎಲ್ಲಾ ಹಣವನ್ನ ತೆಗೆದುಕೊಂಡಿದ್ದಾರೆ. ಈಗ ನಾನು ರಶೀದ್ ಜೊತೆಗೆ ಹೋದರೆ ಸಾಯಿಸುವುದಾಗಿ ಹೇಳಿದ್ದಾರೆ ಎಂದು ಸಂಗೀತಾ ಅದರಲ್ಲಿ ಆರೋಪಿಸಿದ್ದಾರೆ. ಇನ್ನು ಇದರ ಬೆನ್ನಲ್ಲೇ ಪತ್ರಿಕಾಗೋಷ್ಠಿ ಕರೆದ ಭಾಸ್ಕರನ್, ನನ್ನ ಮಗಳ ಚಿಕಿತ್ಸೆ ಮತ್ತು ಸೌಕರ್ಯಕ್ಕಾಗಿ ನಾನು ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದ್ದೇನೆ. ಇದಾಗಲೇ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದೇನೆ. ಆದರೂ ಆಕೆ ಇನ್ನೂ ಸರಿಯಾಗಿಲ್ಲ ಎನ್ನುವ ನೋವು ನನಗಿದೆ. ಆದರೆ ರಶೀದ್ ಬಂದ ಮೇಲೆ ಪರಿಸ್ಥಿತಿಯೇ ಬುಡಮೇಲಾಗಿ ಹೋಗಿದೆ. ಖುದ್ದು ಅವರ ಪತ್ನಿ ಆತನ ವಿರುದ್ಧ ಕಿರುಕುಳ ಪ್ರಕರಣ ದಾಖಲಿಸಿದ್ದಾರೆ. ಆತ ಮಾದಕ ವಸ್ತು ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಅನುಮಾನಗಳು ಇವೆ. ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಾನು ಅವರ ಮನೆ ಕೊಟ್ಟಪುರಂಗೆ ಹೋಗಿದ್ದೆ. ಆದರೆ ಅಲ್ಲಿ ಯಾರಿಗೂ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿರಲಿಲ್ಲ ಎಂದು ಭಾಸ್ಕರನ್ ಹೇಳಿದ್ದಾರೆ. ಅಪಘಾತದ ನಂತರ ನನ್ನ ಮಗಳು ಸಂಗೀತಾ ಸೊಂಟದ ಕೆಳಗೆ ಪಾರ್ಶ್ವವಾಯುಗೆ ಒಳಗಾಗಿದ್ದಳು. ಅವಳಿಗೆ 1.5 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿದೆ ಮತ್ತು ರಶೀದ್ನ ನಿಜವಾದ ಉದ್ದೇಶ ಆ ಹಣವನ್ನ ಪಡೆಯುವುದು. ಆ ಕಾರಣಕ್ಕಾಗಿ ಅವನು ಸ್ನೇಹಿತನ ಮೂಲಕ ನ್ಯಾಯಾಲಯವನ್ನ ಸಂಪರ್ಕಿಸಿ ನನ್ನ ಮಗಳನ್ನ ಕೂಡಿ ಹಾಕಿರುವುದಾಗಿ ದೂರಿ ಅರ್ಜಿ ಸಲ್ಲಿಸಿದ್ದಾನೆ ಎಂದಿದ್ದಾರೆ. ಇದೀಗ ಈ ಕೇಸ್ ಯಾವ ಟರ್ನ್ ತೆಗೆದುಕೊಳ್ಳುತ್ತದೆಯೋ ಕಾದು ನೋಡಬೇಕಾಗಿದೆ.